ಕೃಷ್ಣಾ ಮೇಲ್ದಂಡೆ ಯೋಜನೆಯ ಸಂತ್ರಸ್ತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನು ತಮ್ಮ ಮುಂದೆ ಮಾತಾಡೋ ವಿಷಯ ಏನಪ್ಪ ಅಂದ್ರೆ, ಕಳೆದ ಪೋಸ್ಟ್ನಲ್ಲಿ ನಾನು ಬಿಜಾಪುರ ಜಿಲ್ಲೆಯ ಕಾಲುವೆಗಾಗಿ ಭೂ ಸ್ವಾಧೀನಪಡಿಸಿಕೊಂಡಂಥ ಕೇಸುಗಳಿಗೆ ರೆಫರೆನ್ಸ್ ಕೋರ್ಟ್ಗಳು ಅಂದರೆ ಡಿಸ್ಟಿಕ್ ಕೋರ್ಟು, ಆಮೇಲೆ ಜಿಲ್ಲಾ ಉಪನ್ಯಾಯಾಲಯಗಳು ನೀಡಿರುವ ತೀರ್ಪುಗಳನ್ನು ಚಾಲೆಂಜ್ ಮಾಡಿ ಹೈಕೋರ್ಟಿಗೆ ಸರ್ಕಾರ ಅಪೀಲ್ ಹೋದಂಥ ವೇಳೆಯಲ್ಲಿ ಅಲ್ಲಿ KBJನಲ್ಲಿ MD ಅವ್ರನ್ನ ಪಾರ್ಟಿ ಮಾಡಿಲ್ಲ ಅಂತ ಹೇಳಿ ವಾದ ಮಾಡಿ ಅವನ್ನೆಲ್ಲ ಕೇಸ್ಗಳನ್ನು ಒಂದು 67-68 ಕೇಸ್ ಇವೆಲ್ಲ ಆದೇಶ ದೋಷಪೂರಿತದಾವ ಅಂತೇಳಿ ಗುಲ್ಬರ್ಗ ಹೈಕೋರ್ಟ್ ಪೀಠ ಹೊಳ್ಳಿ ಬಿಜಾಪುರ ಜಿಲ್ಲಾ ಸಂಬಂಧಿತ ನ್ಯಾಯಾಲಯಗಳಿಗೆ ಹೊಳ್ಳಿ ಕಳಿಸಿತ್ತು. ಅದ್ರಾಗ ಏನು ಜಜ್ಮೆಂಟ್ನಾಗ ಏನು ಹಾಕಿದ್ರಪ್ಪ ಅಂದ್ರೆ, ಈಗ ಆಲ್ರೆಡಿ ಜಮೀನು ಕಳ್ಕೊಂಡವ್ರ ಪರವಾಗಿನ ವಕೀಲರು ವಾದ ಮಂಡಿಸಿದ್ದಾಗೈತಿ. ನಂತರ ಅವರೆಲ್ಲ ಸಾಕ್ಷಿನೂ ಕೊಟ್ಟಾರ, ಎಲ್ಲ ಕೊಟ್ಟಾರ. ಈಗೇನೈತಿ, KBJನಲ್ಲಿ MD ಅವ್ರ ಪರವಾಗಿನ ವಕೀಲರು ತಾವು ವಾದ ಮಂಡಿಸ್ಬೇಕು, ಸಾಕ್ಷ್ಯಗಳನ್ನು ಪ್ರೊಡ್ಯೂಸ್ ಮಾಡಬೇಕು, ಮತ್ತೇನರ ಕ್ರಾಸ್ ಎಕ್ಸಾಮಿನ್ ಮಾಡೋದಿದ್ರೆ ಮಾಡಿ 1 ವರ್ಷದಾಗ ಆಯಾ ಕೋರ್ಟ್ಗಳು ಇವುಗಳ ಕುರಿತು ತೀರ್ಮಾನ ಮಾಡಬೇಕು. ಮತ್ತು ಅದರೊಳಗನ ಸರ್ಕಾರ ಸೆಪ್ಟೆಂಬರ್ 9 ಅಕ್ಟೋಬರ್ 9 ಆದೇಶನ ಹೊರಡಿಸಿತ್ತಲ್ಲ, ಕಾಲುವೆಗಾಗಿ ಕಳೆದುಕೊಂಡಂಥ ಜಮೀನುಗಳಿಗೆ ಒಣಬೇಸಾಯಿಗೆ 25 ಲಕ್ಷ, ನೀರಾವರಿಗೆ 30 ಲಕ್ಷ ಪಡಿಬಹುದು ಅಂತೇನೋ ಒಂದು ಹಾಕೈತಿ. ಇದನ್ನು ನಾನು ಒಂದು ಕ್ಯಾಬಿನೆಟ್ ನಿರ್ಣಯ ಆದಾಗನ ಒಂದು ಸಂಶಯ ವ್ಯಕ್ತಪಡಿಸಿ ಪೋಸ್ಟ್ ಹಾಕಿದ್ದೆ. ಸರ್ಕಾರ ನ್ಯಾಯಾಂಗ ವ್ಯವಸ್ಥೆ ದಿಕ್ಕು ತಪ್ಸಕ್ಕೆ ಮಾಡಾಕತ್ತದ ಅಂಥೇಳಿ. ಕೊನೆಗೂ ನನ್ನ ಸಂಶಯ ನಿಜ ಆಯಿತು. ನಾ ಇದು ಪೋಸ್ಟ್ ಹಾಕಿದ ಮೇಲೆ ನಿಮ್ಮ ಪರಿಸ್ಥಿತಿ ರೈತರು ಎಷ್ಟು ವಿಚಿತ್ರ, ಎಷ್ಟು ಗಂಭೀರ ಇರ್ತೈತೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಬರ್ರಿ. ಒಬ್ಬ ರೈತರು ಕೆನಾಲ್ ಹಾದು ಹೋಗೈತಿ, ಕೆನಾಲ್ಗೆ 1 ಎಕರೆ 10 ಗುಂಟೆ ಹೋಗೈತಿ. ಅಲ್ಲಿ ಡೀಪ್ ಕಟ್ಟಿಂಗ್ ಬಂದೈತಿ. ಕಟ್ಟಿಂಗ್ ಬಂದದ್ರಿಂದ ಅವ್ರು ಏನು ಮಾಡ್ಯಾರ, ಅಲ್ಲಿ ಹಡ್ಡಿ ಪಾಪ ಮುಗ್ದ ರೈತ ಒಂದು ಇನ್ನೊಂದು 3 ಎಕರೆ ಬಾಜು ಜಮೀನು ಐತಿ. ಆ ಜಮೀನ್ಯಾಗ ಅದು ಅಷ್ಟು ಮಣ್ಣು ಗರಸ ಸುರಿದು ಬಿಟ್ಟಾರ. ಅವ 1 ಎಕರೆ 10 ಗುಂಟೆ ಹೋಗೈತ್ರಿ, ಇಲ್ಲಿ ಯಾಕೆ ನನಗೆ ಬೆಳೆ ಮಾಡೋಕ್ಕಾಗೋದಿಲ್ಲ ಅಂದ್ಕೂಲೆ ಅವಾಗ ಏನು ಹೇಳ್ಯಾರ, ಅಲ್ರಿ ನಿಮ್ಗೆ ಈಗ ಸರ್ಕಾರದಿಂದ ಎಕರೆಗೆ 4 ಲಕ್ಷ ರೂಪಾಯಿ ಅಂದ್ರೆ 1 ಎಕರೆ 10 ಗುಂಟೆಗೆ ನಿಮ್ಗೆ ಒಂದು 5 ಲಕ್ಷ ರೂಪಾಯಿ ಪರಿಹಾರ ಬರ್ತೈತಿ. ನೀವು ಕೋಟಿಗೆ ಹಾಕಿದ್ರೆ ಎಕರೆಗೆ 80 ಲಕ್ಷ ರೂಪಾಯಿ ಆಕೈತಿ ನಿಮ್ಗೆ ಅಂತ ಹೇಳಿ 1 ಎಕರೆ 10 ಗುಂಟೆಗೆ 1 ಕೋಟಿ ರೂಪಾಯಿ ಆಕೈತಿ. ಮತ್ತು ಇದ್ರಾಗ ಮತ್ತು ನೀವು ನಮ್ಗೆ ಗಾರ್ಸಿಗೆ ತೊಂದರೆ ಮಾಡಕತ್ತಿರಲ್ಲ ಅಂದ್ಕೂಲೆ ಅವ ಎಲ್ಲ ಕೂಡಿ 4-5 ಎಕರೆಗೆ ಕಿಮ್ಮತ್ತನ 1 ಎಕರೆ 10 ಗುಂಟೆದಾಗ ಬರ್ತೈತಿ ಹೇಳಿ ಖುಷಿಯಾಗಿ ರೈತ ಗರ್ಸ್ ಹಾಕೋದ್ರ ಬದಲಿ ಏನು ಅಬ್ಜೆಕ್ಷನ್ ಮಾಡಿಲ್ಲ, ಹಾಕಿ ಅವ್ರ ಕಾಂಟ್ರಾಕ್ಟರ್ ತಮ್ಮ ಕೆಲಸ ಮುಗಿಸಿ ಗರ್ಸ್ ಎತ್ತಲಾರ್ದು ಹೋಗ್ಬಿಟ್ಟಾರ. ಇದು 2013-14 ಆಗಿತ್ತು. ಇದನ್ನು ರೈತ ನನಗೊಮ್ಮೆ 2017 ZP ಆಫೀಸಿಗೆ ಹೋದಾಗ ಮುಳುಗಡೆ ಚರ್ಚೆ ಮಾಡುವಾಗ ಹೇಳಿದ್ರು ಅವರು ಮತ್ತು ಮೊನ್ನೆ ಫೋನ್ ಮಾಡಿ, ಸರ್ ನೀವು ಅವರ ಅನ್ರಿ ನಿಮ್ಗೆ ಹೇಳಿದ್ನಲ್ಲ ಅಂದರು. ಹೌದ್ರಿ ಏನೋ ಅಂದಂಗೆ ಆಗಿತ್ತು, ನನಗೂ ನಿಮ್ಮ ಅಷ್ಟು ನೆನಪು ಉಳಿದಿಲ್ಲ, ಒಮ್ಮೆ ಭೇಟಿಯಾಗಿ ತಂದೆ. ಅದಾದಮೇಲೆ ಅವ್ರಿಗೆ ಏನು ಮಾಡಿದ್ರತ್ತ, ಆಲ್ರೆಡಿ ಹಾಕಿ 3-4 ವರ್ಷ ಆಗಿತ್ತು. ಮತ್ತು ಅವು ಕೈಯಾನ ರೊಕ್ಕೆಲ್ಲ ಆದಮೇಲೆ ಅವರು ಮತ್ತು ಹೊಳ್ಳಿ ಬೆಳೆ ತಕ್ಕೋಬೇಕಂತೇಳಿ ಪ್ರಯತ್ನ ಮಾಡ ಮತ್ತು ಹೊಳ್ಳಿ ಗುದ್ದಾಡಿ ಇವ್ರಿಗೆ ಹೇಳಿ ಗರ್ಸ್ ಖಾಲಿ ಮಾಡಿ ತಾವಟ್ಟು ತೆಗೆದು ಮಾಡಿ ಮತ್ತು ಬೆಳೆ ಮಾಡಕತ್ತಾರ. 2022-23 ಅವ್ರ ಜಜ್ಮೆಂಟ್ ಆಗೈತಿ. ಎಕರೆಗೆ 71 ಲಕ್ಷ, 1 ಎಕರೆ 10 ಗುಂಟೆಗೆ 90 ಲಕ್ಷ ಹಿಂಗೇನ ಆಗೈತಿ ಅದು. ಆದ್ರೆ ಅವು ಬರ್ತಾವೆ ತಿಳ್ಕೊಂಡದ್ದು ಈಗ ಏನು ಸರ್ಕಾರ, ನೀವು ಲೋಕ್ ಅದಾಲತಿಗೆ ಹೋಗ್ರಿ, ನೀವು 25 ಲಕ್ಷ ತಗೋರಿ, 30 ಲಕ್ಷ ತಗೋರಿ ಅನ್ನಕತ್ತದ ಗೊತ್ತಾದ್ಮೇಲೆ ಅವ್ರು ನನಗೆ ಫೋನ್ ಮಾಡಿದ್ನೆಲ್ಲ ವಿವರ ಹೇಳಿದರು. ಹಿಂಗೆ ಕಾಂಟ್ರಾಕ್ಟ್ರುಗಳು ಅಧಿಕಾರಿಗಳು ಕೂಡಿ ನಿಮ್ಗೆ ಕೋಟಿಗಟ್ಟಲೆ ಬರ್ತಾವತ್ತು ಹೇಳಿ ಆಸೆ ಹುಟ್ಟಿಸಿ ಮಾಡಿ ಆಮೇಲೆ ಗರ್ಸನ್ನು ತೆಗಿಲಾರ್ದ ಮುಗ್ಧ ರೈತರನ್ನ ಇಷ್ಟು ಹಾಳು ಮಾಡ್ಯಾರ. ಈಗೇನು ನಡೆದೈತಿ, ಈಗ ಅವೇನು ವಾಪಸ್ ಬಿಜಾಪುರ ಕಳಿಸ್ಯಾರಲ್ಲ,
ಅಂಥದ್ರಾಗ ಏನೇ ಪೊಟೆನ್ಷಿಯಲ್ ಹೇಳಿನಲ್ಲ ನಿಮ್ಗೆ 2 ಕೋಟಿ ಹತ್ತಿರ ಆದಂಥವ್ರು ಅಡಚಣೆಗಾಗಿ ರೈತರು 25 ಲಕ್ಷ ರೂಪಾಯಿ ತೊಗೊಳಕ್ಕೆ ತಯಾರಾಗ್ಯಾರ. ಈಗ ಒಂದು ಅಂಕಿಅಂಶ ತಮ್ಮ ಮುಂದೆ ಹೇಳ್ಬೇಕಂದ್ರೆ ಒಟ್ಟು 20 ಹಳ್ಳಿ ಮುಳುಗ್ತಾವು, ಬಾಗಲಕೋಟೆ ನವನಗರ ಮುಳುಗ್ತೈತಿ. ಇದ್ರಾಗ ಏನೈತ್ರಿ, ಬಿಜಾಪುರ ಜಿಲ್ಲೆಯೊಳಗೆ ಒಟ್ಟು 3 ಹಳ್ಳಿ, ಒಂದು ಸಿರಬೂರ, ಚಿಕ್ಕಲ್ಗಲಿ, ಒಂದಾಲ, 4612 ಕಟ್ಟಡ ಮುಳುಗ್ತಾವು. ಇದರ ಪೈಕಿ 854 ಎಕರೆ ಆರ್ ಸಿ ಸೆಂಟ್ರಿಗೆ ಹೋಗ್ತೈತಿ. ಬಾಗಲಕೋಟೆ ಜಿಲ್ಲಾದಾಗ 17 ಹಳ್ಳಿ, 18,718 ಕಟ್ಟಡ. ಆಮೇಲೆ ಬಿ ಟಿ ಡಿದಾಗ 2,330 ಕಟ್ಟಡ. ಇದಕ್ಕೆ 1,834 ಎಕರೆ ತೊಗೋಬೇಕು. ಒಟ್ಟು ಟೋಟಲ್ ಬಾಗಲಕೋಟೆಗೆ ಆರ್ ಸಿ ಸೆಂಟ್ರಿಗೆ 6,467 ಎಕರೆ ಇದು ಆರ್ ಸಿ ಸೆಂಟ್ರಿಗೆ ಹೋಗ್ತೈತಿ. ಬಿಜಾಪುರದಾಗ 854 ಆರ್ ಸಿ ಸೆಂಟ್ರಿಗೆ ಬೇಕಾದ್ರೆ ಬಾಗಲಕೋಟೆಗೆ 6,467. ಇನ್ನು ಕೆನಾಲ್ಗೆ ಒಟ್ಟು 51,837 ಎಕರೆ ಬೇಕು. ಅದರಾಗ ಈ 3ನೇ ಹಂತದಾಗ ಬಿಜಾಪುರನ್ಯಾಗ 3,57,000 ಹೆಕ್ಟೇರ್ ಆಗೋದ್ರಿಂದ ಸರ್ವಸಾಧಾರಣ 60-70% ಈ ಕೆನಾಲ್ ಜಮೀನು ಬಿಜಾಪುರ ಜಿಲ್ಲಾದ ಭೂಸ್ವಾಧೀನ ಆಕೈತಿ. ಅಂದ್ರೆ ಒಂದು 30,000-35,000 ಎಕರೆ, ಒಂದು 10,000-15,000 ಎಕರೆ ಬಾಗಲಕೋಟೆ ಜಿಲ್ಲಾದ್ದು ಇತರೆ ಜಿಲ್ಲಾ, ನೀವು ಕೊಪ್ಪಳ ಅವು ಇವೆಲ್ಲ ಹಿಡಿದು ಆಗ್ಬೋದು. ಆಮೇಲೆ ಮುಳುಗಡೆ ಆಗುವಂಥ 75,563 ಎಕರೆದಾಗ ಬಿಜಾಪುರ ಜಿಲ್ಲೆ ಬಬಲೇಶ್ವರ, ಕೋಲಾರ, ನಿಡಗುಂದಿ ತಾಲೂಕು ಬರೀ 11,900, ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ, ಬೀಳಗಿ, ಜಮಖಂಡಿ, ಮುಧೋಳ ತಾಲೂಕಿಂದ 61,162, ಬೆಳಗಾವಿ ಜಿಲ್ಲೆ ಹತ್ನಿ ತಾಲೂಕಿಂದ 2,501, ಹಿಂಗೆ 75,563. ನಾ ಇದನ್ನ ಯಾಕೆ ಹೇಳಕತ್ತೀನಿ ಅಂದ್ರೆ, ಆರ್ ಸಿ ಸೆಂಟ್ರಿಗೆ ಬಾಗಲಕೋಟೆಗೆ ಹೆಚ್ಚೋಕೈತಿ, ಬಿಜಾಪುರನ್ಯಾಗ ಕಡಿಮೆ ಹೋಗ್ತೈತಿ. ಕೆನಾಲ್ಗೆ ಬಿಜಾಪುರ ಜಿಲ್ಲಾದಾಗ ಹೆಚ್ಚೋಕೈತಿ, ಬಾಗಲಕೋಟೆ ಜಿಲ್ಲಾದಾಗ ಕಡಿಮೆ ಹೋಗ್ತೈತಿ. ಇಂಥ ಪರಿಸ್ಥಿತಿ ಒಳಗೆ ಬಿಜಾಪುರ ಜಿಲ್ಲಾದ್ದು ಎಲ್ಲ ಕೋರ್ಟ್ ಏನು ಬರೀ 60, 70, 80 ಲಕ್ಷ ಏನಾಗ್ಯಾವಲ್ಲ ಕೆನಾಲ್ಗೆ ಹೋಗಿದ್ದು, ಅವೆಲ್ಲ ಹೋಗಿ ಗುಲ್ಬರ್ಗದಾಗ ಈಗ ಆರ್ಡ್ರ್ ಆಗೈತಿ. ಇನ್ನೆಲ್ಲ ಅದೇ ಟೈಪ್ ಅಕ್ಕಾವು. ಯಾಕಂದ್ರೆ ನ್ಯಾಯಾಂಗ ವ್ಯವಸ್ಥೆ ಸರ್ಕಾರ ಜೊತೆ ಹೊಂದಾಣಿಕೆ ಇರೋದ್ರಿಂದ ವಾಪಸ್ ಬಂದು ಅವರು 1 ವರ್ಷಕ್ಕೆ ತೀರ್ಮಾನ ಕೊಟ್ರಿಂದಾರ. ಅಷ್ಟ್ರಾಗ ರೈತರನ್ನ ಅನಿವಾರ್ಯವಾಗಿ 25-30 ಲಕ್ಷಕ್ಕೆ ಒಪ್ಪಿಸುವಂಥ ಇದು ಕಾಣಿಸ್ತೈತಿ. ಇದೇ ಸಂದರ್ಭದಾಗ ಇವತ್ತು ಒಂದು 5ನೇ ತಾರೀಕು ಒಂದು ಬಾಗಲಕೋಟೆ ಫೆಬ್ರವರಿ 5 ಬಾಗಲಕೋಟೆ ಜಿಲ್ಲಾ ನ್ಯಾಯಾಲಯದಾಗ ಒಂದು ಜಜ್ಮೆಂಟ್ ಬಂತಿ. 17,136 ರೂಪಾಯಿ ಪರ್ ಸ್ಕ್ವೇರ್ ಮೀಟ್ರ್. ಅಲ್ಲಿ ವಕೀಲರೊಬ್ಬರು ಹಿರಿಯ ವಕೀಲರು ಹೇಳ್ತಾರೆ 45 ಕೋಟಿ ರೂಪಾಯಿ ಪರ್ ಎಕರೆ ಆಕೈತಂತ. ಬಾಗಲಕೋಟೆಗೆ ಎಲ್ಲ ಕೂಡಿ 1,834 ಎಕರೆ ಬೇಕು. ಇದು ಇಲ್ಲೇ ನಿಮ್ಗೊಂದು 80ರಿಂದ 18-4 75,000 ಕೋಟಿ ಬರೀ ನವನಗರ ಜಮೀನಿಗೆ ಹೋಗ್ತೈತಿ ಈ ಪರಿಹಾರ ಕೊಟ್ಟರು. ಬಾಗಲಕೋಟೆ ಜಿಲ್ಲಾದಾಗ ಇನ್ನೂ ಹಿಂಗೆ ಜಜ್ಮೆಂಟ್ ಬರಕತ್ತಾವೆ. ಆದ್ರೆ ಬಾಗಲಕೋಟೆದು ಧಾರವಾಡ ಹೈಕೋರ್ಟ್ ಬೆಂಚಿಗೆ ಬರ್ತೈತಿ, ಅಲ್ಲಿ ಯಾವ ಜಜ್ಮೆಂಟ್ ಬಂದಿಲ್ಲ. ನಾ ಹೇಳೋದೇನಪ್ಪ ಅಂದ್ರೆ, ಈಗ 2013-14ರಾಗ ಅಂದ್ರೆ ಈಗ 10-12 ವರ್ಷದಿಂದನ ನೀವು ಅವಾಗ ಒಂದು 20 ಲಕ್ಷ ಕೊಟ್ಟಿದ್ರೆ ತೊಗೋತಿದ್ರು. ಅವಾಗ 4 ಲಕ್ಷ ಕೊಟ್ಟು ನಿಮ್ಗೆ 80 ಲಕ್ಷ ಅದು ಬರ್ತಾವತ್ತು ಆಸೆ ಹುಟ್ಟಿಸಿರಿ. ದಯವಿಟ್ಟು ಅವರಿಗೆ ಈಗ 25 ಲಕ್ಷ ತೊಗೋರಿ ಅಂದ್ರೆ ಅನ್ಯಾಯ ಆಕೈತಿ. ಮತ್ತು ಈಗ ಒಬ್ಬ ರೈತಂದು ಹೇಳಿನಲ್ಲ, 4 ಎಕರೆ ಪೂರ 1 ಎಕರೆ ಸ್ವಾಧೀನ ಮಾಡ್ಕೊಂಡು 4 ಎಕರೆ 6-7 ವರ್ಷಗಟ್ಟಲೆ ಗರಿಸ್ಬಿಟ್ರಲ್ಲ, ಹಂಗೆ ಭಾಳ ಮಂದಿಗೆ ಮಾಡ್ಯಾರ. ಅದಕ್ಕೆ ಅವರು ಎಷ್ಟು ವರ್ಷದಿಂದ ಅಲ್ಲಿ ಕೆನಾಲ್ ಹಡ್ಡಿರಿ, ಈಗ 25 ಲಕ್ಷಕ್ಕೆ ವರ್ಷಕ್ಕೆ 2-2 ಲಕ್ಷ ರೂಪಾಯಿ. 10 ವರ್ಷ ನೀವು ಹಿಂದೆ ಹಡ್ಡಿದ್ರಿ ಅಂದ್ರೆ ಅವ್ರಿಗೆ 25 ಲಕ್ಷಕ್ಕೆ ಇನ್ನೊಂದು 20 ಲಕ್ಷ ಆ್ಯಡ್ ಮಾಡಿ ಕೊಟ್ಟರೆ ಅವ್ರಿಗೆ ಒಂದು ನ್ಯಾಯ ಸಿಗ್ತೈತಿ. ಈಗ 5 ವರ್ಷದಿಂದ ಹಡ್ಡಿದ್ರೆ 25 ಲಕ್ಷಕ್ಕೆ ಇನ್ನೊಂದು 10 ಲಕ್ಷ ಕೂಡಿಸಿ ಒಂದು 35 ಲಕ್ಷ ಕೊಡ್ರಿ. ಒಂದು ಯೋಗ್ಯ ನ್ಯಾಯಯುತ ದರ ಆಕೈತೆ ಅಂತೇಳಿ ನನ್ನ ಅಭಿಪ್ರಾಯ. ನೀವು ಇದೇ ಥರ ಮಾಡೋದ್ರಿಂದ, ಮತ್ತು ಇಲ್ಲಿ ಬಾಗಲಕೋಟೆಯಾಗ ಕೋಟಿಗಟ್ಟಲೆ ಜಜ್ಮೆಂಟ್ ಆಕತ್ತಾವು, ಇನ್ನು ಹೈಕೋರ್ಟಿಂದ ಗೊತ್ತಾಗಿಲ್ಲ. ಬಿಜಾಪುರ್ನಾಗ ಕೋಟಿ 60-70 ಲಕ್ಷದ ಹೊಳ್ಳಿ 25-30 ಲಕ್ಷಕ್ಕೆ ಮಾಡಕ್ಕೆ ಬಂದಾವು. ಅದಕ್ಕೆ ನನ್ನ ಒಂದು ವಿನಂತಿ ಏನಪ್ಪ ಅಂದ್ರೆ, ಬಿಜಾಪುರ ಜಿಲ್ಲೆಯ ರೈತ ಬಾಂಧವರು, ಕೆನಾಲ್ನವ್ರು ನೀವು ಒಗ್ಗಟ್ಟಾಗಿ ಹೋರಾಟದ ಹಾದಿ ಹಿಡಿಬೇಕು. ಅಥವಾ ಈಗೇನು ಹೈಕೋರ್ಟಿಂದು ವಾಪಸ್ ಬಂದವಲ್ಲ, ಇದನ್ನು ಚಾಲೆಂಜ್ ಮಾಡಿ ಒಬ್ಬರು ಸೀನಿಯರ್ ವಕೀಲರು ಇಟ್ಟು ಲಾರ್ಜರ್ ಬೆಂಚಿಗೆ ಅದು ನೀವು ಹೈಕೋರ್ಟ್ನೇ ಆಗಲಿ ಅಪೀಲ್ ಮಾಡಿ ನೀವು ನಿಮ್ಮ ಹಿತ ಕಾಪಾಡಬೇಕಂತೇಳಿ ನನ್ನ ಅಭಿಪ್ರಾಯ. ನಮ್ದೇನಿನ್ನ ಮುಳುಗಡೆದ್ದು ದುಡ್ಡು ಇಟ್ಟರೆ ಮುಳುಗಿದ್ರೆ ಕೊಟ್ಟಾಗ ನೋಡೋಣ.
ಈಗ 40 ಲಕ್ಷ ಅಂತೇಳಿ ಡಿಕ್ಲೇರ್ ಮಾಡಿ 7-8 ತಿಂಗಳು ಹಾಕಿ ಮತ್ತು ಇನ್ನು ಈ ಬಜೆಟ್ನಾಗ ಇಟ್ಟು ಕೊಟ್ರೆ ಅದು 40 ಲಕ್ಷಕ್ಕೆ ಬೆಲೆ ಇರ್ತೈತಿ. ಅದನ್ನು ಹಿಂಗೆ ವರ್ಷಾನ್ಗಟ್ಲೆ ಹೇಳ್ಕೊತ ಹೋಗಿ ಹಾಗೂ 40 ಲಕ್ಷ ಅಂದ್ರೆ ಅದಕ್ಕೇನು ಬೆಲೆ ಇರೋಂಗಿಲ್ಲ. ನೋಡೋಣ, ಸಂಘಟಿತವಾಗಿ ಹೋರಾಟ ಮಾಡಿದಲ್ಲಿ ಬೆಲೆ ಸಿಗ್ತದೆ ಅಂತೇಳಿ ನನ್ನೊಂದು ಅಭಿಪ್ರಾಯ. ದಯವಿಟ್ಟು ಬಿಜಾಪುರ ಜಿಲ್ಲೆ ಕೆನಾಲ್ ಸಂತ್ರಸ್ತರು, ಯಾಕಂದ್ರೆ 35,000 ಎಕರೆ ಮ್ಯಾಲೆ ಹೋಗ್ತೈತಿ. ನೀವು ಸಂಘಟಿತರಾಗಿ ಒಂದು ಹೋರಾಟ ಮಾಡಿ ನ್ಯಾಯಾಲಯದ ಮುಖಾಂತರವಾಗಲಿ ಅಥವಾ ಹೋರಾಟದ ಮುಖಾಂತರವಾಗಲಿ ನ್ಯಾಯ ದೊರಕಿಸಿಕೊಳ್ಳುವಲ್ಲಿ ಒಕ್ಕಟ್ಟಾಗ್ರಿ ಹೇಳಿ ನನ್ನೊಂದು ಅಭಿಪ್ರಾಯ. ನೀವು ಯಾವುದೇ ರೀತಿ ಹೋರಾಟ ಕೈಗೊಂಡ್ರೂ ನಮ್ಮದು ಬೆಂಬಲ, ನಾವು ನಿಮ್ಮ ಹಿಂದೆ ಇರ್ತೀವಿ ಅಂಥೇಳಿ ನಾನೊಂದು ಮಾತು ಹೇಳಿ ನಮಸ್ಕಾರ.